ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಅಧ್ಯಾಯ 12 ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಎಂಬ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಹಾಗಾದರೆ ಈ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯಲ್ಲಿ ಈ ಒಂದು ತರಗತಿಯಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂತಹ ಫಲಿತಾಂಶಗಳು ಯಾವಪ್ಪ ಅಂತಂದರೆ, ನೈಸರ್ಗಿಕ ಸಂಪನ್ಮೂಲಗಳ ನಶಿಸುವಿಕೆಗೆ ಕಾರಣ ಒಂದು, ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯ ಅಗತ್ಯ ಮತ್ತು ಪರಿಸರದ ಪಾಲುದಾರರುಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ 3 ಫಲಿತಾಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಹಾಗಾದರೆ ಈ ನೈಸರ್ಗಿಕ ಸಂಪನ್ಮೂಲ ಏನಪ್ಪ ಅಂತ, ನೈಸರ್ಗಿಕ ಸಂಪನ್ಮೂಲಗಳೆಂದರೆ ಪರಿಸರದಲ್ಲಿ ಮಾನವನ ಅವಶ್ಯಕತೆಗಳನ್ನು ಪೂರೈಸುವ ನೈಸರ್ಗಿಕ ವಸ್ತುಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಗಾಳಿ ಇರ್ಬೋದು, ನೀರು ಇರ್ಬೋದು, ಮಣ್ಣು ಇರ್ಬೋದು, ಇವೆಲ್ಲ ನೈಸರ್ಗಿಕ ಸಂಪನ್ಮೂಲಗಳು. ಹಾಗಾದರೆ ಈ ನೈಸರ್ಗಿಕ ಸಂಪನ್ಮೂಲಗಳ ನಾವು 2 ರೀತಿ ವರ್ಗೀಕರಣ ಮಾಡ್ತೇವೆ. ಒಂದು ಏನಪ್ಪ ಅಂತಂದರೆ ನವೀಕರಿಸಬಹುದಾದ ಸಂಪನ್ಮೂಲಗಳು, ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಯಾವ ಸಂಪನ್ಮೂಲಗಳನ್ನು ನೀವು ಬಳಕೆ ಮಾಡಿದಂತೆ ಮತ್ತೆ ಮತ್ತೆ ಅವು ಪ್ರಕೃತಿಯಲ್ಲಿ ಸಿಗ್ತಾ ಹೋಗ್ತವೋ ಅವನ್ನ ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳ್ತೇವೆ. ಉದಾಹರಣೆ ಗಾಳಿ ಇರ್ಬೋದು, ನೀರು ಇರ್ಬೋದು, ಮತ್ತು ಸೂರ್ಯ ಇರ್ಬೋದು. ಯಾವ ಸಂಪನ್ಮೂಲಗಳನ್ನು ನಾವು ಬಳಸಿದ ಹಾಗೆ ಮತ್ತೆ ನನಗೆ ಪುನಃ ಪ್ರಕೃತಿಯಲ್ಲಿ ಮರುಭರ್ತಿ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಏನಂತ ಕರಿತೀವಿ, ನವೀಕರಿಸಲಾಗದ ಸಂಪನ್ಮೂಲಗಳು. ಇಂಥ ಸಂಪನ್ಮೂಲಗಳನ್ನು ನಾವು ನಿರ್ವಹಣೆ ಹೇಗೆ ಮಾಡಬೇಕು? ಈಗ ಈ ಪರಿಸರವನ್ನು ನಾವು, ನಿಸರ್ಗವನ್ನು ಏನು ಮಾಡ್ತೀವಿ, ದೇವರ ಹಾಗೆ ಪೂಜಿಸ್ತೇವೆ. ಯಾಕಂತಂದರೆ ಮಾನವ ಈ ನಿಸರ್ಗದ ಮಡಿಲಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ, ಮಾನವ ನಿಸರ್ಗದ ಒಂದು ಕೂಸು ಅಂತ ಹೇಳ್ತೇವೆ. ಯಾಕಪ್ಪ ಅಂದರೆ ಪ್ರತಿಯೊಂದು ಜೀವಿ ಈ ನಿಸರ್ಗದ ಮಡಿಲಲ್ಲೇ ಜನಿಸ್ತತಿ, ಮತ್ತು ಆ ನಿಸರ್ಗದಲ್ಲೇ ಹುಟ್ಟತಿ, ಮತ್ತು ಅಲ್ಲೇ ಬೆಳೀತತಿ, ಮತ್ತು ಅಲ್ಲೇ ಲೀನವಾಗ್ತತಿ. ಆದ ಕಾರಣ ನಾವು ಏನು ಮಾಡ್ತಪ್ಪ, ನಮ್ಮ ಪರಿಸರವನ್ನು ದೇವರ ಹಾಗೆ ನಾವು ಏನು ಮಾಡ್ತೀವಿ, ಪೂಜಿಸ್ತೇವೆ. ಮರ ಇರ್ಬೋದು, ನೀರಿರ್ಬೋದು, ಗಾಳಿ ಇರ್ಬೋದು, ಮಣ್ಣು ಇರ್ಬೋದು, ನಾವನ್ನ ನಿಸರ್ಗದಲ್ಲಿ ದೇವರ ಹಾಗೆ ನಾವು ಪೂಜಿಸ್ತೇವೆ. ಮಣ್ಣನ್ನು ನಾವು ಭೂತಾಯಿ ಅಂತ ಕರಿತೀವಿ, ನೀರನ್ನು ಏನು ಮಾಡ್ತೇವೆ, ಗಂಗಾಮಾತೆ ಅಂತ ಕರಿತೀವಿ, ವಾಯುವನ್ನು ವಾಯುದೇವ ಅಂತ ಕರಿತೀವಿ. ಈ ರೀತಿ ನಾವು ಏನು ಮಾಡ್ತೀವಿ, ಈ ನಮ್ಮ ಸಂಪನ್ಮೂಲಗಳನ್ನು ನಾವು ದೇವರ ಹಾಗೆ ನಾವು ಪ್ರಕೃತಿಯಲ್ಲಿ ಪೂಜಿಸ್ತಾ ಇದ್ದೀವಿ. ಹಾಗಾದರೆ ಈ ಒಂದು ತರಗತಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ನಶಿಸುವಿಕೆಗೆ ಕಾರಣ ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಈ ಸಂಪನ್ಮೂಲಗಳನ್ನು ನಶಿಸುವಿಕೆಗೆ ಕಾರಣ ಏನಪ್ಪ ಅಂತಂದರೆ, ಅತಿಯಾದ ಗಣಿಗಾರಿಕೆ ಮಾಡೋದ್ರಿಂದ ಸಂಪನ್ಮೂಲಗಳು ಏನಾಗ್ತವೆ, ಮುಗಿದು ಹೋಗ್ತಾ ಇರೋದು. ಆಮೇಲೆ ಏನಪ್ಪ ಅಂತಂದರೆ ಅತಿಯಾದ ಕೈಗಾರಿಕರಣ ಸ್ಥಾಪನೆ ಆಗುವುದರಿಂದ ಕೆಲವು ಸಂಪನ್ಮೂಲಗಳು ಏನಾಗ್ತವೆ, ನಶಿಸುವಿಕೆ ಆಗ್ತಾ ಇರ್ತದೆ. ಮತ್ತು ಏನಪ್ಪ ಅಂದರೆ ದನಗಳನ್ನು ಬೇಯಿಸುವಿಕೆಯಿಂದ, ಮತ್ತು ಕಾಡುಗಳನ್ನು ಭೂಮಿ ಹೊಲಗದ್ದೆಗಳಾಗಿ ಪರಿವರ್ತನೆ ಮಾಡುವುದರಿಂದ ಏನಾಗ್ತದೆ, ಸಂಪನ್ಮೂಲಗಳು ನಾಶ ಆಗ್ತದೆ. ಮತ್ತು ಕಾಡನ್ನು ನಾಶ ಮಾಡಿ ಏನು ಮಾಡ್ತದೆ, ಮನೆ ಕಟ್ಟಲಿಕ್ಕೆ ಅದು ಬಳಸೋದ್ರಿಂದ ಕಾಡು ಸಂಪನ್ಮೂಲ ನಾಶ ಆಗ್ತದೆ. ಈ ರೀತಿ ಕೈಗಾರೀಕರಣ, ನಗರೀಕರಣ, ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡೋದ್ರಿಂದ ಮತ್ತು ಗಣಿಗಾರಿಕೆ ಮಾಡೋದರಿಂದ ನಮ್ಮಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳ ಜೊತೆ ನಶಿಸುವಿಕೆಗೆ ಕಾರಣ ಆಗ್ತೈತೆ. ಅಷ್ಟೇ ಅಲ್ಲ, ನಮ್ಮ ಕೆಲವು ಚಟುವಟಿಕೆಗಳಿಂದ ಇವತ್ತು ಏನಾಗಿದೆಯಪ್ಪ ಅಂದರೆ, ನಮ್ಮ ಸಂಪನ್ಮೂಲಗಳು ಏನಾಗಿದೆಯಪ್ಪ ಅಂತಂದರೆ ಮಲಿನಗೊಂಡಿವೆ. ಹಾಗಾದರೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಯಾವ ರೀತಿ ನಾವು ರಕ್ಷಣೆ ಮಾಡಬೇಕು,
ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸಂಪನ್ಮೂಲಗಳನ್ನು ಮತ್ತು ನಮ್ಮ ಪರಿಸರವನ್ನು ರಕ್ಷಿಸಲು ಏನ್ ಮಾಡಬೇಕು, ಜನರು ಚಿಂತನೆ ಅಗತ್ಯವಾಗಿದೆ. ನಮ್ಮ ಸಂಪನ್ಮೂಲಗಳನ್ನು ಮತ್ತು ನಮ್ಮ ಪರಿಸರವನ್ನ ರಕ್ಷಿಸಲಿಕ್ಕೆ ಚಿಂತನೆ ಪ್ರಸ್ತುತ ಅಗತ್ಯವಿದೆ. ಎರಡನೇದಾಗಿ ಏನಪ್ಪಾ ಅಂತಂತಂದ್ರೆ ಎರಡನೇದು ಪರಿಸರ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಕಾನೂನು ಮತ್ತು ಕಾಯ್ದೆಗಳನ್ನು ನಾವು ಜಾರಿ ತಂದ್ರೆ ಈ ಸಂಪನ್ಮೂಲಗಳನ್ನ ರಕ್ಷಣೆ ಮಾಡಬಹುದು. ಅಷ್ಟೇ ರೀತಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸಹ ಪರಿಸರ ಸಂರಕ್ಷಣೆಗೋಸ್ಕರ ಏನ್ ಮಾಡ್ತವೆ, ಪ್ರಸ್ತುತ ಜಗತ್ತಿನಲ್ಲಿ ಕಾರ್ಯನಿರ್ವಹಿಸ್ತವೆ. ಯಾವುವು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಪರಿಸರ ಸಂರಕ್ಷಣೆಗಾಗಿ ಕಾರ್ಯನಿರ್ವಹಿಸ್ತವೆ. ಮತ್ತು ಸಂಪನ್ಮೂಲಗಳ ದುರ್ಬಳಕೆ ಉಂಟು ಮಾಡುವುದರಿಂದ ಸಮಸ್ಯೆಗಳ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಉಂಟಾಗುತ್ತಿದೆ. ಸಂಪನ್ಮೂಲಗಳನ್ನ ಏನ್ ಮಾಡ್ತಾರೆ, ದುರ್ಬಳಕೆ ಮಾಡ್ತಾ ಇರೋದು ಇಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಉಂಟಾಗ್ತಾ ಇದೆ. ಅದಕ್ಕೆ ಈಗ ಉದಾಹರಣೆಗೆ ಗಂಗಾ ಕಾರ್ಯ ಯೋಜನೆ ಅಂತ ಇದೆ, ಗಂಗಾ ಆಕ್ಷನ್ ಪ್ಲಾನ್. ಇದನ್ನ ಸರ್ಕಾರ, ಕೇಂದ್ರ ಸರ್ಕಾರ 1985ರಲ್ಲಿ ಈ ಯೋಜನೆಯನ್ನ ಇದು ಮಾಡ್ತಾರೆ. ಈ ಗಂಗಾ ಕಾರ್ಯ ಯೋಜನೆ ಏನು? ಈ ಗಂಗಾ ನದಿಯು ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಪವಿತ್ರ ನದಿ. ಇವತ್ತು ಆ ಗಂಗಾ ನದಿ ಪವಿತ್ರ ನದಿ ಅಂತ ಹೇಳುವಷ್ಟು ಮಟ್ಟಿಗೆ ಪುರಾತನ ಕಾಲದಲ್ಲಿರ್ತಕ್ಕಂಥ ಗಂಗಾ ನದಿಗೂ ಪ್ರಸ್ತುತ ಈಗಿರ್ತಕ್ಕಂಥ ನದಿಯ ಸ್ಥಿತಿಗೂ ಬಹಳ ಜಗಜಾಂತರ ವ್ಯತ್ಯಾಸವಿದೆ. ಈ ಗಂಗಾ ನದಿಯು ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟುತ್ತದೆ. ಇದು ಉತ್ತರ ಪ್ರದೇಶ, ಬಿಹಾರ್ ಮತ್ತು ಪಶ್ಚಿಮ ಬಂಗಾಳದ ಪ್ರಮುಖ 3 ರಾಜ್ಯಗಳ ಪ್ರಮುಖ ನಗರದಲ್ಲಿ ಸುಮಾರು 2500 ಕಿಲೋಮೀಟರ್ ದೂರದಲ್ಲಿ ಈ ನದಿ ಹರಿಯುತ್ತದೆ ಮಕ್ಕಳೇ. ಹಾಗಾದ್ರೆ ಈ ಗಂಗಾ ಕಾರ್ಯ ಯೋಜನೆಯನ್ನ 1985 ಏನಪ್ಪಾ ಅಂತಂದ್ರೆ, ಈ ಗಂಗಾ ಕಾರ್ಯ ಯೋಜನೆ ಉದ್ದೇಶ ಏನನ್ನು ಸೂಚಿಸ್ತಪ್ಪ ಅಂತಂದ್ರೆ, ಗಂಗಾ ನದಿಯ ನೀರಿನ ಗುಣಮಟ್ಟ ಏನಾಗಿದೆ, ತೀವ್ರವಾಗಿ ಕುಸಿತವಾಗಿದೆ. ಕಾರಣ ಏನಪ್ಪಾ ಅಂತಂದ್ರೆ, ಬಿಹಾರ ಇರ್ಬೋದು ಮತ್ತೆ ಉತ್ತರ ಪ್ರದೇಶದ ಮತ್ತು ಯಾವುದಪ್ಪ ಅಂತಂದ್ರೆ ಪಶ್ಚಿಮ ಬಂಗಾಳದ ಕೆಲವು ಪ್ರಮುಖ ನಗರಗಳಲ್ಲಿ ಹಾದು ಹೋಗುವುದರಿಂದ ಈ ನದಿಗೆ ಕೆಲವು ಕೈಗಾರಿಕೆ ಮತ್ತು ರಾಸಾಯನಿಕ ಕಾರ್ಖಾನೆಗಳ ತ್ಯಾಜ್ಯಗಳು ನದಿಗೆ ಬಿಡುವುದರಿಂದ ಕೆಲವು ವಿಷವಸ್ತುಗಳು ನೀರಿಗೆ ಸೇರಿಕೊಂಡು ಕೆಲವು ಪ್ರದೇಶಗಳು ಮೀನಿನ ಸಾವಿಗೆ ಕಾರಣ ಆಗಿವೆ. ಅಷ್ಟೇ ಅಲ್ಲ, ಈ 3 ರಾಜ್ಯದ ಪ್ರಮುಖ ನಗರಗಳಲ್ಲಿ ಬಟ್ಟೆ ಒಗೆಯಲಿಕ್ಕೆ, ಸ್ನಾನ ಮಾಡಲಿಕ್ಕೆ ಮತ್ತೆ ಇತರ ಕೈಗಾರಿಕೆ ಚಟುವಟಿಕೆಗಳಿಗೆ ಬಳಸಿದ ನೀರನ್ನ ಪುನಃ ನದಿಗೆ ಬಿಡುವುದರಿಂದ ಒಂದು ಗಂಗಾ ನದಿ ಏನಾಗಿದೆಯಪ್ಪ ಅಂದ್ರೆ ಚರಂಡಿಯಾಗಿ ಪರಿವರ್ತನೆ ಆಗಿದೆ. ಅಷ್ಟೇ ಅಲ್ಲ, ಈ ಚರಂಡಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಈ ಗಂಗಾ ನದಿಯಲ್ಲಿ ಕೆಲವು ಹಾನಿಕಾರಕ ಸೂಕ್ಷ್ಮ ಜೀವಿಗಳ ಒಂದು ತಾಣವಾಗಿದೆ. ಈ ಒಂದು ಗಂಗಾ ನದಿಯಲ್ಲಿ ಈ ರೀತಿ ತ್ಯಾಜ್ಯ ವಸ್ತುಗಳು ಸೇರಿರುವುದರಿಂದ ಈ ನದಿಯಲ್ಲಿ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಪ್ರಮಾಣ ಹೆಚ್ಚಾಗಿದೆ. ನಾವು ನೋಡಿದಾಗ ಈ ಗಂಗಾ ನದಿಯು ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟುವುದರಿಂದ ಈ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಪ್ರಮಾಣ ಎಲ್ಲಿ ಕಡಿಮೆ ಇದೆಯಪ್ಪ ಅಂತಂದ್ರೆ ಋಷಿಕೇಶ ಮತ್ತು ಗಂಗೋತ್ರಿಯಲ್ಲಿ ಪ್ರಮಾಣ ಕಡಿಮೆ ಇದೆ. ಅದು ಮುಂದೆ ಹರಿದು ಹೋದ ಹಾಗೆ ಬೇರೆ ಬೇರೆ ಪ್ರದೇಶದಲ್ಲಿ ಹರಿದು ಹೋದ ಹಾಗೆ ರೋರ್ಕಿ, ಪಾಟ್ನಾ ಮತ್ತು ಅಲಹಾಬಾದ್ಗಳಲ್ಲಿ ಇದರ ಪ್ರಮಾಣ ಹೆಚ್ಚಾಗಿದೆ. ಈ ರೀತಿ ಏನಾಗಿದೆಯಪ್ಪ ಅಂತಂದ್ರೆ, ಈ ರೀತಿ ಗಂಗಾ ನದಿ ಅಪವಿತ್ರವಾಗಿದೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರವು 2014 ಜೂನ್ ತಿಂಗಳಲ್ಲಿ ನಮಾಮಿ ಗಂಗೆ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿ ತಂದಿದೆ. ಯಾವಾಗ ಅಂದ್ರೆ ಜೂನ್ 2014ರಲ್ಲಿ ಮಕ್ಕಳು. ಈ ನಮಾಮಿ ಗಂಗೆ ಯೋಜನೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಗಂಗಾ ನದಿಯನ್ನ ಪುನಶ್ಚೇತನಗೊಳಿಸುವುದು ಮತ್ತು ಗಂಗಾ ನದಿಯಲ್ಲಿ ಮಾಲಿನ್ಯ ಆಗುವುದನ್ನ ತಡೆಗಟ್ಟುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು 2014 ಜೂನ್ ತಿಂಗಳಲ್ಲಿ ನಮಾಮಿ ಗಂಗೆಯನ್ನ ಜಾರಿ ತಂದಿದೆ. ಅದಲ್ಲದೆ ಈ ಗಂಗಾ ಯೋಜನೆಯನ್ನ ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಅಕ್ಟೋಬರ್ 2016ರಲ್ಲಿ ಮತ್ತೊಂದು ಯೋಜನೆಯನ್ನ ತಂದಿದೆ. ಹಾಗಾದ್ರೆ ಈ ಗಂಗಾ ನದಿಯನ್ನ ಏನಾಗಿತ್ತಪ್ಪ ಅಂತಂದ್ರೆ ಮಾಲಿನ್ಯದ ಮುಕ್ತಗೊಳಿಸೋಕ್ಕೋಸ್ಕರ ಕೇಂದ್ರ ಸರ್ಕಾರವು ಸುಮಾರು 20,000 ಕೋಟಿಗಳಷ್ಟು ಹಣವನ್ನ ಏನ್ ಮಾಡಿದೆಯಪ್ಪ ಅಂದ್ರೆ
ವ್ಯಯ ಮಾಡಿದೆ ವ್ಯಯ ಮಾಡಿದೆ. ಅಷ್ಟೇ ಅಲ್ಲ, ಇವತ್ತು ಏನಾಗಿದೆಯಪ್ಪ ಅಂತಂದ್ರೆ ಮನುಷ್ಯ ಏನ್ ಮಾಡ್ತಾನೆ, ಸಂಪನ್ಮೂಲಗಳನ್ನ ದುರುಪಯೋಗ ಮಾಡಿಕೊಂಡು ಏನಾಗಿದೆಯಪ್ಪ ಅಂತಂದ್ರೆ ದುರುಪಯೋಗ ಮಾಡಿಕೊಂಡಿದ್ರಿಂದ ಸಾಕಷ್ಟು ಸಂಪನ್ಮೂಲಗಳು ಮಲಿನಗೊಂಡು ಮುಂದಿನ ಪೀಳಿಗೆಗೆ ಸಿಗಲಾದ ಒಂದು ಸ್ಥಿತಿಗೆ ಏನಾಗಿದೆ ಮಕ್ಕಳೇ ಹೋಗಿದೆ. ಅದಕ್ಕೋಸ್ಕರ ಬದಲಾವಣೆ ಮಾಡಲಿಕ್ಕೆ ಅನೇಕ ವಿಧಾನಗಳಿವೆ. ಹಾಗಾದ್ರೆ ಈ ಸಂಪನ್ಮೂಲಗಳನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಬದಲಾವಣೆ ಮಾಡಲಿಕ್ಕೆ ಅನೇಕ ವಿಧಾನಗಳಿವೆ. ಆ ಪರಿಸರ ಸಂರಕ್ಷಣೆಯಲ್ಲಿ 5-6 ವಿಧಾನಗಳಿವೆ. ಅವು ಯಾವಪ್ಪ ಅಂದ್ರೆ ನಿರಾಕರಣೆ, ಅದನ್ನ ರೆಫ್ಯೂಸ್ ಅಂತ ಕರಿತೀವಿ. ಮಿತ ಬಳಕೆ, ರೆಡ್ಯೂಸ್ ಅಂತ ಕರಿತೀವಿ. ಮರುಬಳಕೆ ಅಂದ್ರೆ ರೀಯೂಸ್ ಅಂತ ಕರಿತೀವಿ. ಮರು ಉದ್ದೇಶ, ರೀಪರ್ಪಸ್ ಅಂತ ಕರಿತೀವಿ. ಮರುಚಕ್ರೀಕರಣ, ರೀಸೈಕಲ್ ಅಂತ ಕರಿತೇವೆ. ಈ ರೀತಿ ಸಂಪನ್ಮೂಲಗಳು ಏನಾಗ್ತದೆ, ಜನಸಂಖ್ಯೆ ಹೆಚ್ಚು ಆದ ಹಾಗೆ ಅವುಗಳ ಬಳಕೆಗೆ ಮಿತ ಆಗ್ತಾ ಇದಾವೆ. ಇದನ್ನು ಮನಗಂಡು ಈ ಸಂಪನ್ಮೂಲಗಳ ರಕ್ಷಣೆಗೋಸ್ಕರ ಅಥವಾ ಪರಿಸರ ಸಂರಕ್ಷಣೆಗೆ ಪರಿಸರ ರಕ್ಷಣೆ ಮಾಡಲಿಕ್ಕೆ, ಬದಲಾವಣೆ ಮಾಡಲಿಕ್ಕೆ 5-6 ವಿಧಾನಗಳಿವೆ. 5-6 ವಿಧಾನಗಳಲ್ಲಿ ಮೊದಲನೇದು ನಿರಾಕರಣೆ ಅಂತ ಹೇಳ್ತೀವಿ, ರೆಫ್ಯೂಸ್ ಅಂತ ಹೇಳ್ತೀವಿ. ಎರಡನೇದು ಮಿತ ಬಳಕೆ ಅಂತ ಹೇಳ್ತೀವಿ. ಮೂರನೇದು ಮರುಬಳಕೆ, ರೀಯೂಸ್ ಅಂತ ಹೇಳ್ತೀವಿ. ನಾಲ್ಕನೇದು ಮರು ಉದ್ದೇಶ, ರೀಪರ್ಪಸ್ ಅಂತ ಹೇಳ್ತೀವಿ. ಐದನೇದು ಮರು ಚಕ್ರೀಕರಣ ಅಥವಾ ರೀಸೈಕಲ್. ಹಂಗಾದ್ರೆ ಮಕ್ಕಳೇ, ನಿರಾಕರಣೆ ಅಂದ್ರೆ ಏನು? ಅಗತ್ಯವಿರುವ ವಸ್ತುಗಳನ್ನು, ಅಗತ್ಯವಿಲ್ಲದ ವಸ್ತುಗಳನ್ನು ಯಾರಾದರೂ ನಮ್ಮ ಜೀವನಕ್ಕೆ ಅಗತ್ಯವಿಲ್ಲದ ವಸ್ತುಗಳನ್ನ ಕೊಡ್ಲಿಕ್ಕೆ ಬಂದ್ರೆ ಅವನ್ನ ನಿರಾಕರಣೆ ಮಾಡಬೇಕು. ಅಗತ್ಯವಿಲ್ಲದ ವಸ್ತುಗಳನ್ನ ಕೊಂಡು ಬಂದಾಗ ನೀವು ಅದನ್ನ ಬೇಡ ಅಂತ ಹೇಳ್ಬೇಕು. ಅಥವಾ ಪರಿಸರಕ್ಕೆ ಹಾನಿ ಉಂಟು ಮಾಡ್ತಕ್ಕಂಥ ಯಾವುದೇ ವಸ್ತುಗಳನ್ನು ಯಾರಾದರೂ ಕೊಡಕ್ ಬಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಅದನ್ನ ನಿರಾಕರಣೆ ಮಾಡ್ಬೇಕು. ನಿಮ್ಮ ಜೀವನಕ್ಕೆ ಅಗತ್ಯವಿಲ್ಲದ ವಸ್ತುಗಳನ್ನು ಯಾರಾದರೂ ಕೊಡಕ್ ಬಂದ್ರೆ ಅವನ್ ಏನ್ ಮಾಡಬೇಕು. ಅಥವಾ ಪರಿಸರಕ್ಕೆ ಹಾನಿ ಉಂಟು ಮಾಡ್ತಕ್ಕಂಥ ಯಾವುದೇ ವಸ್ತುಗಳನ್ನ ನಿಮಗೆ ಕೊಡಕ್ ಬಂದ್ರೆ ಅದನ್ನ ಏನ್ ಮಾಡ್ಬೇಕು, ನೀವು ದಯವಿಟ್ಟು ನಿರಾಕರಣೆ ಮಾಡಬೇಕು. ಉದಾಹರಣೆಗೆ ಈಗ ಪ್ಲಾಸ್ಟಿಕ್ ನೋಡಿ, ಈಗ ಸರ್ಕಾರವು ಪ್ಲಾಸ್ಟಿಕ್ ಬಳಕೆಯನ್ನ ಏನ್ ಮಾಡಿ ನಿಷೇಧ ಮಾಡಿ ಅಂತ ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ ನಾವೇನ್ ಮಾಡ್ತಾರೆ, ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡ್ತಾರೆ. ಯಾಕಂದ್ರೆ ಪ್ಲಾಸ್ಟಿಕ್ ಜೈವಿಕ ಶಿಥಿಲೀಯವಲ್ಲದ ವಸ್ತು. ಅಂದ್ರೆ ಇದು ಪರಿಸರದಲ್ಲಿ ಏನಾಗುತ್ತೆ, ಹಾಗೇ ಉಳ್ಕೊಳ್ತದೆ, ಕೊಳತು ಹೋಗಲ್ಲ. ಎಷ್ಟೇ ವರ್ಷ ಏನಿದ್ರು ಏನ್ ಮಾಡ್ತದ್ದು, ಕೊಳತು ಹೋಗದೆ ಹಾಗೆ ಭೂಮಿಯಲ್ಲಿ ಉಳ್ಕೊಳ್ತದೆ. ಮತ್ತೆ ಅದನ್ನು ಸುಟ್ಟು ಬಿಟ್ರೆ ಏನಾಗುತ್ತೆ, ವಾಯು ಮಾಲಿನ್ಯ ಆಗುತ್ತದೆ. ಅದಕ್ಕೋಸ್ಕರ ನಾವು ಅಂಗಡಿಗೆ ಹೋಗುವಾಗ ಏನಾದ್ರು ಬಟ್ಟೆಯ ಕೈ ಚೀಲಗಳನ್ನು ಬಳಕೆ ಮಾಡುವುದರಿಂದ ನಾವು ಏನ್ ಮಾಡೋದು, ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಡಿಮೆ ಮಾಡಬಹುದು. ಇದನ್ನು ನಿರಾಕರಿಸುವುದರಿಂದ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಪರಿಸರ ರಕ್ಷಣೆಯನ್ನು ನಾವು ಮಾಡಬಹುದು. ಎರಡನೇದಾಗಿ ಮಿತ ಬಳಕೆ ಅಂತ ಇದ್ದೀವಿ. ಈ ಮಿತ ಬಳಕೆ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಶಕ್ತಿಯನ್ನ ಕಡಿಮೆ ಬಳಸಬೇಕು. ಏನ್ ಶಕ್ತಿಯನ್ನ ಕಡಿಮೆ ಬಳಸಬೇಕು? ಅವಶ್ಯಕವಿಲ್ಲದೆ ಇದ್ದಾಗ, ನಮಗೆ ಅವಶ್ಯಕತೆ ಇಲ್ಲದೆ ಇದ್ದಾಗ ಏನ್ ಮಾಡಬೇಕು, ಎಲ್ಲಿಗಾರ ಹೊರಟು ಹೋಗ್ತಾ ಇರ್ತೀವಿ, ಅವಾಗ ಏನ್ ಮಾಡ್ತದೆ, ಮನೆಯಲ್ಲಿರ್ತಕ್ಕಂಥ ವಿದ್ಯುತ್ ಫ್ಯಾನ್ಗಳಿರ್ಬೋದು, ವಿದ್ಯುತ್ ದೀಪಗಳನ್ನು ಏನ್ ಮಾಡಬೇಕು, ನಾವು ಆಫ್ ಮಾಡಬೇಕು, ಮಿತ ಬಳಕೆ ಮಾಡಬೇಕು. ಮತ್ತೆ ಸೋರುತ್ತಿರ್ತಕ್ಕಂಥ ನಲ್ಲಿಗಳು, ಏನಾದರೂ ಸೋರ್ತಾ ಇದ್ದ ನಲ್ಲಿಗಳನ್ನ ಅವನ್ನ ದುರಸ್ತಿ ಮಾಡಿ ನೀರು ಪೋಲು ಆಗುವುದನ್ನ ಏನ್ ಮಾಡ್ಬೇಕು, ನಾವು ತಡಿಬೇಕು. ಆಮೇಲೆ ಒಂದೊಂದ್ಸರಿ ಏನ್ ಮಾಡ್ತೀವಿ, ಆಹಾರವನ್ನು ವ್ಯರ್ಥ ಮಾಡ್ತೇವೆ. ಇವತ್ತು ಭಾರತ ದೇಶದಲ್ಲಿ ಎಷ್ಟೋ ಜನಗಳಿಗೆ ಒಂದು ಹೊತ್ತಿನ ಊಟವಿಲ್ಲದೆ ಎಷ್ಟೋ ಜನ ಸಾಯ್ತಾರೆ. ಅದಕ್ಕೆ ನಮಗೆ ಅವಶ್ಯಕತೆ ಇದ್ದಷ್ಟು ನಾವು ಏನ್ ಮಾಡಬೇಕು, ಕೆಲವು ವಸ್ತುಗಳನ್ನು ಬಳಕೆ ಮಾಡಬೇಕು. ಅವಶ್ಯಕತೆ ಇಲ್ಲದ ಇದ್ದಾಗ ಏನ್ ಮಾಡಬೇಕು, ಆಫ್ ಅನ್ನ ಮಾಡಿ ಮಿತವಾಗಿ ಬಳಸಬೇಕು. ನೀರಿದೆ ಅಂತ ಎಷ್ಟು ಬಳಸಬೇಡ್ರಿ. ಅದು ನಮ್ಗೆ ಯಾವುದೇ ಸಂಪನ್ಮೂಲವನ್ನ ಮಿತವಾಗಿ ಬಳಸೋದ್ರಿಂದ ಎಲ್ಲರಿಗೂ ನಮಗೆ ಸಿಗುವಾಗ ನಾವು ನೋಡ್ಕೋಬೇಕು. ಇನ್ನ ಇಲ್ಲಿ ಒಂದು ಚಟುವಟಿಕೆಯನ್ನ ಮಕ್ಕಳೇ ಬರ್ಕೊಳ್ರಿ. ದೈನಂದಿನ ಜೀವನದಲ್ಲಿ ಮಿತ ಬಳಕೆ ಮಾಡಬಹುದಾದ ಸಂದರ್ಭಗಳನ್ನ ನೀವು ಪಟ್ಟಿ ಮಾಡಿ. ನಿಮ್ಮ ದೈನಂದಿನ ಜೀವನದಲ್ಲಿ ಯಾವ ವಸ್ತುಗಳನ್ನು ನೀವು ಮಿತ ಬಳಕೆ ಮಾಡಬಹುದಾದ ಸಂದರ್ಭಗಳನ್ನ ಒಂದು ಪಟ್ಟಿ ಮಾಡಿಕೊಂಡು ಒಂದು ಚಟುವಟಿಕೆಯನ್ನ ನೀವು ಬರ್ಕೊಂಬರ್ಬೇಕು. ಇನ್ನು ಮೂರನೇದಾಗಿ
ಆ, ಉದ್ದೇಶ ಅಂತ ಹೇಳ್ತಾರೆ. ಮರು ಉದ್ದೇಶ ಏನ್ ರೀಪರ್ಪಸ್ ಅಂದ್ರೆ ಇದು ಮರು ಉದ್ದೇಶ ಅಥವಾ ಮರು ಬಳಕೆ ಅಂದ್ರೆ ರೀಯೂಸ್ ಅಂದ್ರೆ ಏನಪ್ಪಾ ಅಂದ್ರೆ ಮರು ಚಕ್ರೀಕರಣಕ್ಕಿಂತ ಉತ್ತಮ ವಿಧಾನ. ಇದಕ್ಕೆ ಸ್ವಲ್ಪ ಶಕ್ತಿ ಏನಾಗ್ತದೆ ಬಳಸಿಕೊಡ್ತೇವೆ ನಾವು. ಮರು ಚಕ್ರೀಕರಣಕ್ಕಿಂತ ಉತ್ತಮ ವಿಧಾನ, ಇದಕ್ಕೆ ಸ್ವಲ್ಪ ಶಕ್ತಿಯನ್ನ ಬಳಸಿಕೊಡ್ತೇವೆ. ಇಲ್ಲಿ ಇರುವ ಇದು ವಸ್ತುಗಳನ್ನ ಮತ್ತೆ ಮತ್ತೆ ಉಪಯೋಗಿಸುವುದಾಗಿದೆ. ಈಗಾಗಲೇ ನಾವು ಬಳಕೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಮತ್ತೆ ಮತ್ತೆ ಬಳಕೆ ಮಾಡುವುದೇ ಮರುಬಳಕೆಯ ಉದ್ದೇಶ. ಈ ಉದಾಹರಣೆ ನಾವು ಮಾರುಕಟ್ಟೆಗೆ ಹೋಗ್ತೇವೆ, ಒಂದು ಹಾರ್ಲಿಕ್ಸ್ ಬಾಟ್ಲಿ ಇರ್ಬೋದು, ಬೂಸ್ಟ್ ಬಾಟ್ಲಿ ಇರ್ಬೋದು, ಅಥವಾ ಜಾಮ್ ಬಾಟ್ಲಿಯನ್ನ ಏನ್ ಮಾಡ್ತಾವೆ ಮಾರುಕಟ್ಟೆಯಲ್ಲಿ ಕೊಂಡ್ಕೊಂಡ್ಬರ್ತೇವೆ. ಉಪ್ಪಿನಕಾಯಿ ಬಾಟ್ಲಿ ಅಂತ ಹೇಳ್ತಾರೆ. ಅವು ಖಾಲಿ ಆದ್ಮೇಲೆ ಆ ಬಾಟಲಿಯನ್ನ ವೇಸ್ಟ್ ಮಾಡದೆ ಏನ್ ಮಾಡ್ಬೋದು, ಅವನ್ನ ಮತ್ತೆ ನಾವು ಮರುಬಳಕೆ ಮಾಡ್ಬೋದು. ಅಡಿಗೆ ಕೋಣೆಯಲ್ಲಿ ವಿವಿಧ ಆಹಾರ ಧಾನ್ಯಗಳನ್ನ ತುಂಬಿಡ್ಲಿಕ್ಕೆ ನಾವೇನ್ ಮಾಡ್ಬೋದು, ಆ ಖಾಲಿ ಬಾಟಲ್ಗಳನ್ನ ಅಡಿಗೆ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನ ತುಂಬಲಿಕ್ಕೆ ನಾವು ಬಳಸ್ಬೋದು. ಉದಾಹರಣೆಗೆ ಒಂದು ಲಕೋಟೆ, ನಿಮಗೆ ದೂರದ ಊರಿನಿಂದ ಒಂದು ಲಕೋಟೆ ಬಂದಿರುತ್ತೆ. ಆ ಲಕೋಟೆಯನ್ನ ವೇಸ್ಟ್ ಮಾಡದೆ ಆ ಲಕೋಟೆಯನ್ನು ಪೂರ್ತಿ ಓಪನ್ ಮಾಡಿ ಮತ್ತೆ ಅದನ್ನ ರೀಯೂಸ್ ಮಾಡ್ಬೋದು ನಾವು, ಮರುಬಳಕೆ. ಈ ರೀತಿ ನಾವು ಖಾಲಿ ಆಗಿರ್ತಕ್ಕಂಥ ಬಾಟಲಿಗಳನ್ನ ಅಡುಗೆ ಮನೆಯಲ್ಲಿ ಮತ್ತೆ ಒಂದು ಖಾಲಿ ಆಗಿರ್ತಕ್ಕಂಥ ಬಂದಂತ ಲಕೋಟೆಯನ್ನ ಮತ್ತೆ ಏನ್ ಮಾಡ್ಬೋದು, ಅದನ್ನು ತಿರುಗಿಸಿ ಮತ್ತೆ ಲಕೋಟೆ ಮಾಡಿಕೊಂಡು ಮತ್ತೆ ಒಂದು ಲೆಟರ್ನ ಇನ್ನೊಂದಕ್ಕೆ ಪೋಸ್ಟ್ ಮಾಡ್ಲಿಕ್ಕೆ ಬಳಕೆ ಮಾಡ್ಬೋದು. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಕಾಗದ ತಯಾರಿಕೆಗೆ ಬಿದಿರಿನ ಉಳಿತಾಯ ಆಗ್ತದೆ. ಇನ್ನು ನಾಲ್ಕನೇದಾಗಿ ಯಾವ್ದಪ್ಪ ಅಂತಂದ್ರೆ ಮರು ಉದ್ದೇಶ, ರೀಪರ್ಪಸ್ ಅಂತ ಹೇಳ್ತೀವಿ. ಏನ್ ಮರು ಉದ್ದೇಶ? ವಸ್ತುಗಳನ್ನ ಅವುಗಳ ಮೂಲ ಉದ್ದೇಶಕ್ಕೆ ಬಳಸಲಾಗಿರ್ತಾರೆ. ಕೆಲವು ವಸ್ತು ಇರ್ತವೆ, ಅವುಗಳನ್ನ ಮೂಲ ಉದ್ದೇಶಕ್ಕೆ ಬಳಸಲಾಗದಿದ್ದರೆ ಅವನ್ನು ಬೇರೆ ಉಪಯುಕ್ತ ಉದ್ದೇಶಕ್ಕೆ ಬಳಸುವುದು. ಉದಾಹರಣೆ, ಒಂದು ಕೊಡಪಾನ ಇರ್ತದೆ, ಅದು ಎತ್ತಾಕಿದಾಗ ಹೊಡಿತದೆ. ಆದರೆ ಆ ಕೊಡಪಾನವನ್ನು ಮತ್ತೆ ಮೂಲ ಉದ್ದೇಶಕ್ಕೆ ಬಳಸಲಾಗದಿದ್ದರೆ ಅದನ್ನು ಬೇರೆ ಉದ್ದೇಶಕ್ಕೆ, ಬೇರೆ ಉಪಯುಕ್ತ ಉದ್ದೇಶಕ್ಕೆ ಬಳಸುವುದೇ ಮರು ಉದ್ದೇಶ. ಈಗ ಒಡೆದ ಕೊಡಪಾನ ಇರ್ಬೋದು, ಒಡೆದ ಮಡಿಕೆ ಇರ್ಬೋದು. ಆ ಒಡೆದ ಕೊಡಪಾನ ಅಥವಾ ಒಡೆದ ಮಡಕೆಯನ್ನ ಎಲ್ಲಿಯೂ ಒಗಿದಂಗೆ ಅವನ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅದರಲ್ಲಿ ಮಣ್ಣನ್ನ ತುಂಬಿ ಏನ್ ಮಾಡ್ಬೋದು, ಕೆಲವು ಸಸ್ಯಗಳನ್ನ ನೆಟ್ಟು ಬೆಳೆಸ್ಬಹುದು. ಅದೇ ರೀತಿ ಏನ್ ಮಾಡ್ಬೋದಪ್ಪ ಅಂದ್ರೆ ಬೇಸಿಗೆಯ ಸಮಯದಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕುಡಿಲಿಕ್ಕೆ ಏನ್ ಮಾಡೋದು, ಪಕ್ಷಿಗಳಿಗೆ ನೀರನ್ನು ಉಣಿಸ್ಲಿಕ್ಕೆ ಅಥವಾ ಆಹಾರ ಧಾನ್ಯಗಳನ್ನು ಇಡ್ಲಿಕ್ಕೆ ಮನೆ ಮೇಲ್ಛಾವಣಿಯಲ್ಲಿ ಅಥವಾ ಆಟದ ಸ್ಕೂಲ್ ಮೈದಾನದ ಗಿಡ ಮರಗಳಲ್ಲಿ ಕೆಳಗಡೆ ಏನ್ ಮಾಡ್ಬೋದಪ್ಪ ಅಂದ್ರೆ ಮಣ್ಣಿನ ಮಡಿಕೆ ಇರ್ಬೋದು, ಕೊಡಪಾನದ ಅರ್ಧ ಒಡೆದ ಹೋಗಿರ್ತಕ್ಕಂಥ ಕೊಡಪಾನದ ಚೂರು ಇರ್ಬೋದು, ನೀರು ಅಥವಾ ಆಹಾರ ಧಾನ್ಯಗಳನ್ನ ಹಾಕಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಳಿಸ್ಲಿಕ್ಕೆ ನಾವು ಏನ್ ಮಾಡ್ಬೋದು, ಬಳಸ್ಬೋದು. ಈ ರೀತಿ ನಾವೇನ್ ಮಾಡ್ಬೋದು, ಮರು ಉದ್ದೇಶಕ್ಕೆ ಈ ಒಂದು ವಿಧಾನ ನಾವು ಬಳಸ್ಕೋಬಹುದು ಮಕ್ಕಳೇ. ಇನ್ನ ಕೊನೆಯದಾಗಿ ಯಾವ್ದಪ್ಪ ಅಂದ್ರೆ ಮರು ಚಕ್ರೀಕರಣ. ಏನು ಮರು ಚಕ್ರೀಕರಣ ಅಂದ್ರೆ ಏನಪ್ಪಾ ಅಂದ್ರೆ ಉಪಯೋಗಿಸಿದ ಪ್ಲಾಸ್ಟಿಕ್ ಇರ್ಬೋದು, ಕಾಗದ ಇರ್ಬೋದು, ಗಾಜು ಇರ್ಬೋದು ಮತ್ತು ಲೋಹಗಳನ್ನ ಸಂಗ್ರಹಿಸಿ ಮರು ಚಕ್ರೀಕರಣ ಮಾಡಿ ಅಗತ್ಯ ವಸ್ತುಗಳನ್ನ ತಯಾರಿಸುವುದು. ಮಕ್ಕಳೇ, ಈಗಾಗಲೇ ನಾವು ಉಪಯೋಗಿಸಿರ್ತಕ್ಕಂಥ ಪ್ಲಾಸ್ಟಿಕ್ ಇರ್ಬೋದು, ಕಾಗದ ಇರ್ಬೋದು, ಗಾಜು ಇರ್ಬೋದು ಅಥವಾ ವೇಸ್ಟ್ ಆಗಿರ್ತಕ್ಕಂಥ ಲೋಹಗಳನ್ನ ಏನ್ ಮಾಡಬೇಕು, ಒಂದ್ ಕಡೆ ಸಂಗ್ರಹಿಸಿ ಅವನ್ನ ಮತ್ತೆ ನಾವೇನ್ ಮಾಡಬೇಕು, ಕೈಗಾರಿಕೆಗೆ ಹೋಗಿ ಸಂಸ್ಕರಿಸಿ ಅದೇ ವಸ್ತುಗಳಿಗೆ ಇನ್ನಷ್ಟು ರಾಸಾಯನಿಕ ವಸ್ತುಗಳನ್ನು ಸೇರಿಸಿ ಅವುಗಳ ಗುಣಮಟ್ಟವನ್ನು ಹೆಚ್ಚಿಸಿ ಮತ್ತೆ ಅಗತ್ಯ ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥದ್ದನ್ನ ನಾವು ಮರು ಚಕ್ರೀಕರಣ ಅಂತ ಹೇಳ್ತೇವೆ. ಅದಕ್ಕೋಸ್ಕರ ಮಕ್ಕಳೇ, ನಾವು ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ಎಷ್ಟು ನಶಿಸಿ ಹೋಗಿದೆವೋ ಅವನ್ನ ಮುಂದಿನ ಪೀಳಿಗೆಗೆ ನಾವು ಉಳಿಸೋಕ್ಕೋಸ್ಕರ ಮತ್ತೇನು ಕ್ರಮ ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ ದೈನಂದಿನ ಆಯ್ಕೆಗಳನ್ನ ನಿತ್ಯ ಜೀವನದ ಆಯ್ಕೆಗಳನ್ನು ಮಾಡುವ ಸಂದರ್ಭದಲ್ಲಿ ನಾವು ಪರಿಸರ ಸ್ನೇಹಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಮಕ್ಕಳೇ. ದೈನಂದಿನ ಆಯ್ಕೆಗಳನ್ನು ಮಾಡುವ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು, ನಾವು ಪರಿಸರ ಸ್ನೇಹಿ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು.
ನೆಕ್ಸ್ಟ್, ಪರಿಸರ ಸಂರಕ್ಷಣೆಗೆ ನಾವು ಪ್ಲಾಸ್ಟಿಕ್ ಬಳಕೆಯನ್ನ ತಡೆಯೋಣ. ಪರಿಸರದ ಸಂರಕ್ಷಣೆಗೋಸ್ಕರ ನಾವು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದನ್ನ ಖಂಡಿತವಾಗಿ ನಾವು ತಡೆಯೋಣ ಮತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಯಾರು ಪ್ಲಾಸ್ಟಿಕ್ ಬಳಕೆ ಆಗುವುದನ್ನ ತಡೆಗಟ್ಟಬೇಕು. ಮತ್ತೆ ಭವಿಷ್ಯದ ಪೀಳಿಗೆ ಅಂದ್ರೆ ಮುಂದಿನ ಭವಿಷ್ಯದ ಪೀಳಿಗೆಗೆ ಅಗತ್ಯವನ್ನು ಪೂರೈಸಲು ಮುಂದೆ ಏನಾಗುತ್ತೆ, ಜಗತ್ತು ಸೃಷ್ಟಿ ಮುಂದೆ ಜನಸಂಖ್ಯೆ ಪೀಳಿಗೆಯಿಂದ ಪೀಳಿಗೆ ಬದಲಾವಣೆ ಆಗ್ತದೆ. ಆ ಮುಂದೆ ಬರ್ತಕ್ಕಂಥ ಭವಿಷ್ಯದ ಪೀಳಿಗೆಗೋಸ್ಕರ ನಾವು ಸಂಪನ್ಮೂಲಗಳನ್ನ ಅಗತ್ಯವನ್ನು ಪೂರೈಸಲಿಕ್ಕೆ ಆ ಸಂಪನ್ಮೂಲಗಳನ್ನು ಎಲ್ಲರೂ ನಾವು ಕೈ ಜೋಡಿಸಿ ರಕ್ಷಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡೋಣ. ಆಮೇಲೆ ಮಾನವನ ಪ್ರಸ್ತುತ ಮೂಲಭೂತ ಅಗತ್ಯವನ್ನು ಪೂರೈಸುವ ವಿಧಾನಗಳನ್ನು ನಾವೇನ ಪ್ರೋತ್ಸಾಹಿಸೋಣ ಮಕ್ಕಳೇ. ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯ ಅಗತ್ಯ ಮಾಡಬೇಕಾಗಿದೆ ಪ್ರಸ್ತುತ. ಯಾಕೆ ಹೇಗಂದ್ರೆ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯ ಅಗತ್ಯ. ಪರಿಸರದ ನಾವು ಬಳಸ್ತಕ್ಕಂಥ ಮತ್ತು ಸೇವಿಸುವ ಪ್ರತಿ ವಸ್ತುವು ಭೂಮಿಯ ಸಂಪನ್ಮೂಲಗಳಿಂದ ನಾವು ಏನು ಮಾಡ್ತಿದ್ದೀವಿ, ಪಡಿತಾ ಇದ್ದೀವಿ. ನಾವು ಬಳಸ್ತಕ್ಕಂಥ ಮತ್ತು ಸೇವಿಸ್ತಕ್ಕಂತಹ ಪ್ರತಿ ವಸ್ತು ಸಹ ಭೂಮಿಯ ಸಂಪನ್ಮೂಲಗಳಿಂದ ನಾವೇನು ಮಾಡ್ತಿದ್ದೀವಿ, ಪಡಿತಾ ಇದ್ದೀವಿ. ಹಾಗಾದರೆ ಭೂಮಿಯ ಹೊರಗಿನಿಂದ ಪಡೆಯುವ ಏಕೈಕ ಸಂಪನ್ಮೂಲ ಯಾವುದಪ್ಪ ಅಂತಂದ್ರೆ, ಭೂಮಿಯ ಹೊರಗಿನಿಂದ ಪಡಿತಕ್ಕಂಥ ಏಕೈಕ ಸಂಪನ್ಮೂಲ ಯಾವುದಪ್ಪ ಅಂದ್ರೆ ಸೌರಶಕ್ತಿ. ಈ ಸೌರಶಕ್ತಿ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಶಕ್ತಿಯ ಆಕಾರಗಳಿಗೆ ಮೂಲ ಯಾರಪ್ಪ ಅಂದ್ರೆ ಸೌರಶಕ್ತಿ. ಇದು ಜೀವಿಗಳಲ್ಲಿ ಮತ್ತು ಭೂಮಿಯ ಮೇಲೆ ನಡೀತಕ್ಕಂಥ ಅನೇಕ ಭೌತಿಕ ಮತ್ತು ರಾಸಾಯನಿಕ ಪ್ರಕ್ರಿಯೆಗೆ ಏನಾಗಿದೆ, ಇದು ಬಳಕೆ ಆಗ್ತಾ ಇದೆ. ಹಾಗಾದ್ರೆ ಈ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಅಗತ್ಯ ಪ್ರಸ್ತುತ ದಿನಗಳಲ್ಲಿ ಏಕೆ ನಮಗೆ ಆಗಬೇಕಾಗಿದೆಯಪ್ಪ ಅಂತಂದ್ರೆ, ಎಲ್ಲಾ ಸಂಪನ್ಮೂಲಗಳು ನಮಗೆ ನಿರಂತರವಾಗಿ ದೊರಕುವುದಿಲ್ಲ. ಒಂದು ಕಾರಣ, ಎಲ್ಲಾ ಸಂಪನ್ಮೂಲಗಳು ನಿರಂತರವಾಗಿ ನಮಗೆ ದೊರಕುವುದಿಲ್ಲ. ಎರಡನೇದಾಗಿ ಏನಪ್ಪಾ ಅಂತಂದ್ರೆ, ಜನಸಂಖ್ಯೆ ಪ್ರಚಂಡ ವೇಗದಲ್ಲಿ ದಿನ ದಿನ ಏನಾಗ್ತಾ ಐತಿ, ಹೆಚ್ಚಾಗ್ತಾ ಇದೆ. ಆ ಜನಸಂಖ್ಯೆ ಅನುಗುಣವಾಗಿ ನಾವೇನಬೇಕು, ಸಂಪನ್ಮೂಲ ಒದಗಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವೇನಬೇಕು, ಅವುಗಳನ್ನು ನಿರ್ವಹಣೆ ಮಾಡಬೇಕು. ಮೂರನೇದಾಗಿ ಎಲ್ಲರಿಗೂ ಸಂಪನ್ಮೂಲಗಳು ಏನು ನ್ಯಾಯಸಮ್ಮತವಾಗಿ ಹಂಚಿಕೆ ಆಗಬೇಕು. ನ್ಯಾಯಸಮ್ಮತವಾಗಿ ಹಂಚಿಕೆ ಆಗಬೇಕು. ಅಷ್ಟೇ ಅಲ್ಲ, ಕೆಲವು ಸಂಪನ್ಮೂಲಗಳನ್ನು ನಾವು ಹೊರ ತೆಗೆಯುವಾಗ ಏನಾಗುತ್ತಪ್ಪ ಅಂದ್ರೆ, ಪರಿಸರಕ್ಕೆ ನಾವು ಉಂಟು ಮಾಡುವ ಹಾನಿಯನ್ನು ಪರಿಗಣಿಸಬೇಕು. ನಾವು ಕೆಲವು ಸಂಪನ್ಮೂಲಗಳನ್ನ ಪರಿಸರದಿಂದ ಹೊರ ತೆಗಿಬೇಕಾದ್ರೆ ಪರಿಸರಕ್ಕೆ ಸಾಕಷ್ಟು ನಾವು ಉಂಟು ಮಾಡ್ತೇವೆ. ಉದಾಹರಣೆ, ಗಣಿಗಾರಿಕೆಯನ್ನು ನಾವು ಮಾಡೋದ್ರಿಂದ ಮಾಲಿನ್ಯ ಉಂಟಾಗ್ತದೆ. ಹಾಗಾದ್ರೆ ಪರಿಸರಕ್ಕೆ ನಮ್ಮ ಕೊಡುಗೆ ಏನು? ಹಾಗಾದ್ರೆ ಇಂಥ ಪರಿಸರಕ್ಕೆ ನಾವು ಕೊಡುಗೆ ಏನಪ್ಪಾ ಅಂತಂದ್ರೆ, ನಾವು ಎಂದಾದರೂ ಗಿಡ ಮರಗಳನ್ನು ನೆಟ್ಟು ಪೋಷಿಸಿದೆಯಾ? ಹೌದು, ನಿಜವಾಗುವ. ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನ್ 5ರಂದು ಆಚರಿಸ್ತೇವೆ. ಅವತ್ತು ಏನು ಮಾಡ್ತೇವೆ, ನಮ್ಮ ಶಾಲಾ ಮೈದಾನದಲ್ಲಿ ಏನು ಮಾಡ್ತೇವೆ, ಅಗತ್ಯವಿರುವ ಜಾಗದಲ್ಲಿ ಗಿಡಗಳನ್ನು ನೆಡುವುದರ ಮುಖಾಂತರ, ವನಮಹೋತ್ಸವ ಕಾರ್ಯಕ್ರಮ ಆಚರಿಸುವ ಮುಖಾಂತರ ನಾವೇನು ಮಾಡ್ತೇವೆ, ಸಂಪನ್ಮೂಲವನ್ನು ಹೆಚ್ಚಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಹಾಗಾದರೆ ಈ ಸಂಪನ್ಮೂಲಗಳನ್ನ ಬಳಕೆ ಮಾಡತಕ್ಕಂಥ ಪರಿಸರದ ಪಾಲುದಾರರು ಯಾರಪ್ಪ? ಪರಿಸರದ ಪಾಲುದಾರ ಯಾರಿದ್ದಾರೆ? ಈ ಸಂಪನ್ಮೂಲ ಬಳಕೆ ಮಾಡ್ತಿರ್ತಕ್ಕಂಥ ಪರಿಸರದ ಪಾಲುದಾರರು ಯಾರಪ್ಪ ಅಂತಂದ್ರೆ, ಒಂದು ಸ್ಥಳೀಯ ಜನರು, ಎರಡನೇದು ಅರಣ್ಯ ಇಲಾಖೆ ಅಂತ ಹೇಳ್ತೇವೆ, ಮೂರನೇದು ಯಾರಪ್ಪ ಅಂತಂತಂದ್ರೆ ಪರಿಸರವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಪರಿಸರ ಪ್ರೇಮಿಗಳು, ನಾಲ್ಕನೇದು ಯಾರಪ್ಪ ಅಂದ್ರೆ ಕೈಗಾರಿಕೆಗಳು ಮತ್ತು ಕೈಗಾರಿಕಾ ಉದ್ಯಮಿಗಳು ಅಂತ ಹೇಳ್ತಾರೆ. ಈ 4 ಜನರು ನಮ್ಮ ಪರಿಸರದ ಪಾಲುದಾರರಾಗಿರ್ತಾರೆ. ಮೊದಲನೇ ಪಾಲುದಾರ ಯಾರಪ್ಪ ಅಂದ್ರೆ ಸ್ಥಳೀಯ ಜನರು ಅಂತ ಹೇಳ್ತೇವೆ. ಎರಡನೇದು ಏನಪ್ಪ ಅಂದ್ರೆ ಅರಣ್ಯ ಇಲಾಖೆ ಅಂತ ಹೇಳ್ತೇವೆ. ಮೂರನೇದು ಏನಪ್ಪ ಅಂತಂದ್ರೆ ಪರಿಸರವನ್ನ ಸಂರಕ್ಷಣೆ ಮಾಡಿ
ಮಾಡ್ತಕ್ಕಂಥ ಪರಿಸರ ಪ್ರೇಮಿಗಳು. ನಾಲ್ಕನೇದೇನಪ್ಪ ಅಂತಂದ್ರೆ ಕಾರ್ಖಾನೆಗಳು ಮತ್ತು ಕೈಗಾರಿಕಾ ಉದ್ಯಮಿಗಳು ಅಂತ ನಾವು ನೋಡ್ತೇವೆ. ಇವರು 4 ಜನ ನಮ್ಮ ಪರಿಸರದ ಪಾಲುದಾರರು ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಮಕ್ಕಳೇ, ಮೊದಲನೇ ಪಾಲುದಾರರು ಯಾರಪ್ಪ ಅಂತಂದ್ರೆ ಸ್ಥಳೀಯ ಜನರು ಅಂತ ಹೇಳ್ತೇವೆ. ಏನಂದ್ರೆ ಸ್ಥಳೀಯ ಜನರು ಕಾಡಿನ ಸುತ್ತಮುತ್ತ ವಾಸ ಮಾಡ್ತಾ ಇರ್ತಾರೆ. ಈ ಸ್ಥಳೀಯ ಜನರು ಆ ಕಾಡಿನಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳ ಮೇಲೆ ಅವಲಂಬಿತವಾಗಿರ್ತಾರೆ. ಹಾಗಾದರೆ ಈ ಸ್ಥಳೀಯ ಜನರು ತಾವು ವಾಸ ಮಾಡತಕ್ಕಂಥ ಸುತ್ತಮುತ್ತ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಸ್ಥಳೀಯ ಜನರು ಹಾಗಾದರೆ ಕಾಡಿನಿಂದ ಯಾವ ಯಾವ ಅಗತ್ಯತೆಗಳನ್ನು ಅವರು ಪೂರೈಸಿಕೊಳ್ತಾರೆ ಅಂತ ನೋಡ್ಬೇಕಾಗ್ತದೆ ಸ್ಥಳೀಯ ಜನರು. ಒಂದನೇದಾಗಿ ಸ್ಥಳೀಯ ಜನರು ಆ ಕಾಡಿನಿಂದ ಉರುವಲವನ್ನು ಪಡ್ಕೊಳ್ತಾರೆ ಮತ್ತು ತಾವು ಸಾಕದ ಪ್ರಾಣಿಗಳನ್ನ ದನಗಳನ್ನ ಮೇಯಿಸಲಿಕ್ಕೆ ಅರಣ್ಯಗಳಿಗೆ ಹೋಗ್ತಾರೆ. ಮತ್ತೆ ಏನಪ್ಪಾ ಅಂದ್ರೆ ಮೂರನೇದಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಾಡಿನಲ್ಲಿ ಸಿಗ್ತಕ್ಕಂಥ ಆಹಾರವನ್ನ ಸಂಗ್ರಹಣೆ ಮಾಡ್ಕೊಳ್ತಾರೆ, ಮತ್ತೆ ಕಟ್ಟಿಗೆಯನ್ನ ಸಂಗ್ರಹಣೆ ಮಾಡ್ಕೊಳ್ತಾರೆ, ಮತ್ತೆ ಕಾಡಿನಲ್ಲಿ ಇರ್ತಕ್ಕಂಥ ಬಿದಿರನ್ನ ಕಡಿದು ತಂದು ಏನ್ ಮಾಡ್ತಾರೆ ಅದರಿಂದ ಬುಟ್ಟಿ ನೇಯ್ದು ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ತಾರೆ. ಆಮೇಲೆ ಕಾಡಿನಲ್ಲಿರ್ತಕ್ಕಂಥ ಔಷಧಿ ಸಸ್ಯಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಏನ್ ಮಾಡ್ತಾರೆ ಔಷಧಿ ಸಸ್ಯಗಳಿಂದ ಔಷಧಿಗಳನ್ನು ಪಡ್ಕೊಳ್ತಾರೆ. ಇಷ್ಟು ಸಂಪನ್ಮೂಲಗಳನ್ನ ಸ್ಥಳೀಯ ಜನರು ತಾವು ವಾಸಿಸ್ತಕ್ಕಂತಹ ಪ್ರದೇಶದಲ್ಲಿರ್ತಕ್ಕಂಥ ಕಾಡಿನಿಂದ ಪಡ್ಕೊಳ್ತಾರೆ. ಹಾಗಾದ್ರೆ ಸ್ಥಳೀಯ ಜನರಿಂದ ಈ ಕಾಡುಗಳಿಗೆ ಏನಾದರೂ ತೊಂದರೆ ಇದೆಯಾ? ಇಲ್ಲ. ಅರಣ್ಯ ನಾಶವಾಗ್ತದೆಯಾ? ಇಲ್ಲ. ಸ್ಥಳೀಯ ಜನರಿಂದ ಅರಣ್ಯ ನಾಶ ಆಗ್ತಾ ಇಲ್ಲ. ಅವರು ಒಂದು ವೇಳೆ ಆ ಸ್ಥಳೀಯ ಜನರು ಅರಣ್ಯ ಸಂರಕ್ಷಣೆಗೆ ಸಾಂಪ್ರದಾಯಿಕ ವಿಧಾನಗಳನ್ನೇನಾದರೂ ಅನುಸರಿಸಿದ್ರಪ್ಪ ಅಂತಂದ್ರೆ ಅರಣ್ಯ ಖಂಡಿತವಾದ ಸಂರಕ್ಷಣೆ ಆಗುತ್ತದೆ. ಒಂದು ವೇಳೆ ಈ ಅರಣ್ಯ ಇಲಾಖೆಯವರು ಈ ಸ್ಥಳೀಯ ಜನರೊಂದಿಗೆ ಏನಾದರೂ ಕೈ ಜೋಡಿಸಿ ಏನಾದ್ರು ಕೆಲಸ ಮಾಡಿದ್ದೇ ಆದರೆ ಏನಾಗ್ತದೆ, ಕಾಡ್ಗಿಚ್ಚು ಮತ್ತು ನೈಸರ್ಗಿಕ ವಿಕೋಪಗಳಿಂದ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ನಾವೇನ್ ಮಾಡ್ಬೋದು, ಕಾಡ್ಗಿಚ್ಚು ನೈಸರ್ಗಿಕ ವಿಕೋಪಗಳಿಂದ ಮತ್ತು ವನ್ಯಜೀವಿಗಳ ನಾಶವನ್ನು ನಾವು ತಡೆಗಟ್ಟಬಹುದು. ಯಾರ ಜೊತೆಗೆ? ಸ್ಥಳೀಯ ಜನರೊಂದಿಗೆ ಅರಣ್ಯ ಇಲಾಖೆ ಏನಾದರೂ ಕೈ ಜೋಡಿಸಿ ಕೆಲಸ ಮಾಡಿದ್ದೇ ಆದರೆ ಕಾಡ್ಗಿಚ್ಚು, ನೈಸರ್ಗಿಕ ವಿಕೋಪಗಳು ಮತ್ತು ವನ್ಯಜೀವಿಗಳ ನಾಶ ಆಗೋದನ್ನ ಖಂಡಿತವಾಗಿ ಮಕ್ಕಳೇ ನಾವೇನ್ ಮಾಡ್ಬೋದು, ತಡ ಕಟ್ಬೋದು. ಇನ್ನು ಎರಡನೇ ಪಾಲುದಾರರು ಯಾರಪ್ಪ ಅಂದ್ರೆ ಅರಣ್ಯ ಇಲಾಖೆ. ಆ ಅರಣ್ಯ ಇಲಾಖೆ ಏನು ಮಾಡ್ತದೆ ಅಂತಂದ್ರೆ ಅರಣ್ಯ ಇಡೀ ಭೂ ಪ್ರದೇಶದಲ್ಲಿರ್ತಕ್ಕಂಥ ಅರಣ್ಯದ ಒಡೆತನವನ್ನು ಹೊಂದಿರತಕ್ಕಂಥ ಯಾರಪ್ಪ ಅಂತಂದ್ರೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಈ ಭೂ ಪ್ರದೇಶದಲ್ಲಿ ಒಟ್ಟು ಅರಣ್ಯದ ಒಡೆತನವನ್ನು ಯಾರು ಹೊಂದಿರ್ತಾರಪ್ಪ ಅಂತಂದ್ರೆ ಅರಣ್ಯ ಇಲಾಖೆ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಅರಣ್ಯದಿಂದ ದೊರಕುವ ಸಂಪನ್ಮೂಲಗಳನ್ನ ನಿಯಂತ್ರಿಸ್ತಕ್ಕಂಥ ಅರಣ್ಯದಿಂದ ದೊರಕತಕ್ಕಂಥ ಸಂಪನ್ಮೂಲಗಳನ್ನ ನಿಯಂತ್ರಿಸ್ತಕ್ಕಂತಹ ಕೆಲಸವನ್ನ ಯಾರು ಮಾಡ್ತಪ್ಪ ಅಂದ್ರೆ ಅರಣ್ಯ ಇಲಾಖೆ. ಎಲ್ಲೋ ಕಾಡಿದೆ ಅಂತಂದಲ್ಲಿ ಸುಮ್ಮನೆ ಮರ ಕಡಿಯಕ್ ಬರಲ್ಲ, ಅದಕ್ಕೆಲ್ಲ ಇಲಾಖೆ ಪರ್ಮಿಷನ್ ಇರಬೇಕು. ಅರಣ್ಯದ ಸಂಪನ್ಮೂಲಗಳನ್ನು ನಿಯಂತ್ರಿಸ್ತಕ್ಕಂಥ ಕೆಲಸವನ್ನ ಅರಣ್ಯ ಇಲಾಖೆ ಮಾಡ್ತತಿ. ಅಷ್ಟೇ ಅಲ್ಲ, ಈ ಅರಣ್ಯ ಇಲಾಖೆ ವಿಶಾಲವಾದ ಅರಣ್ಯ ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಕೆಲವು ತೇಗ ಇರ್ಬೋದು, ನೀಲಗಿರಿ ಮರ ಇರ್ಬೋದು, ಮತ್ತೆ ಪೈನ್ ಮರಗಳನ್ನ ಏನ್ ಮಾಡ್ತಾರೆ ನೆಟ್ಟು ಏನ್ ಮಾಡ್ತಾರೆ ಏಕ ಫಸಲಿನ ಕೃಷಿ ಭೂಮಿಯಾಗಿ ಪರಿವರ್ತಿಸ್ತಕ್ಕಂಥ ಕೆಲಸವನ್ನ ಅರಣ್ಯ ಇಲಾಖೆಯವರು ಮಾಡ್ತಾರೆ. ಮತ್ತೆ ಈ ಅರಣ್ಯ ಇಲಾಖೆಗೆ ಅರಣ್ಯಗಳು ಒಂದು ಆದಾಯದ ಮೂಲವಾಗಿದೆ. ಇವರು ಸಹ ಒಂದು ಪಾಲುದಾರರಾಗಿ ಏನ್ ಮಾಡ್ತಾರೆ ಕೆಲಸವನ್ನ ಮಾಡ್ತಾರೆ ಮಕ್ಕಳೇ. ಹಾಗಾದ್ರೆ ಮಕ್ಕಳೇ, ಒಂದು ರಸಪ್ರಶ್ನೆ ಕಾರ್ಯಕ್ರಮ ಈಗ ಮಕ್ಕಳೇ ಏನಪ್ಪಾ ಅಂತಂದ್ರೆ ಗಂಗಾ ನದಿ ನೀರಿನಲ್ಲಿ ಕಂಡುಬರುವ ಹಾನಿಕಾರಕ ಸೂಕ್ಷ್ಮ ಜೀವಿ ಯಾವುದು? ಗಂಗಾ ನದಿಯಲ್ಲಿ ಕಂಡುಬರುವ ಹಾನಿಕಾರಕ ಸೂಕ್ಷ್ಮ ಜೀವಿ ಯಾವುದು? ಹೇಳಿ ನೋಡೋಣ. ಯಾವುದೋ ಕೋಲಿಫಾರಂ ಬ್ಯಾಕ್ಟೀರಿಯಾ. ಹಾಗಾದ್ರೆ ಎರಡನೇ ಪ್ರಶ್ನೆ, ಸೋರುತ್ತಿರುವ ನಲ್ಲಿಯನ್ನು ರಿಪೇರಿ ಮಾಡಿ ನೀರಿನ ಅಪವ್ಯಯ ತಪ್ಪಿಸುವುದು ಡ್ಯಾಶ್ಗೆ ಉದಾಹರಣೆ. ಮಕ್ಕಳೇ ಇನ್ನೊಂದು ಪ್ರಶ್ನೆ, ಸೋರುತ್ತಿರುವ ನಲ್ಲಿಯನ್ನ ರಿಪೇರಿ ಮಾಡಿ ನೀರಿನ ಅಪಾಯವನ್ನು ತಪ್ಪಿಸುವುದು
ಡ್ಯಾಶ್ಗೆ ಉದಾಹರಣೆ ಮಿತ ಬಳಕೆ. ಹಾಗಾದರೆ ಇವತ್ತಿನ ಮನೆ ಕೆಲಸವನ್ನು ಬರ್ಕೊಟ್ರಿ ಮಕ್ಕಳೇ. ಒಂದು ಪ್ರಶ್ನೆ, ಮೊದಲನೇ ಪ್ರಶ್ನೆ, ಪರಿಸರ ಸಂರಕ್ಷಣೆಯಲ್ಲಿ ಬಳಸುವ 5 ಆರುಗಳನ್ನು ಹೆಸರಿಸಿ. ಎರಡನೇ ಪ್ರಶ್ನೆ, ನಿಮ್ಮ ಶಾಲೆಯ ವಾತಾವರಣವನ್ನು ಸುಸ್ಥಿತಿಯಲ್ಲಿಡಲು ನೀವು ಅನುಸರಿಸುವ 5 ಆರುಗಳನ್ನು ಹೆಸರಿಸಿ. ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆಯ ಅವಶ್ಯಕತೆಗಳನ್ನು ತಿಳಿಸಿ. ನಾಲ್ಕನೇದು, ಸ್ಥಳೀಯ ಜನರ ವಿಶ್ವಾಸದಿಂದ ಅರಣ್ಯ ಸಂರಕ್ಷಣೆಯಾಗುವುದೇ ವಿವರಿಸಿ. ಸ್ಥಳೀಯ ಜನರ ವಿಶ್ವಾಸದಿಂದ ಅರಣ್ಯ ಸಂರಕ್ಷಣೆಯಾಗುವುದೇ ವಿವರಿಸಿ.